ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ ಬಾಬಾ ಫರೀದ್ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಮೆಡಿಕಲ್ ಆಫೀಸರ್ನ ಹುದ್ದೆಗಳು ಖಾಲಿ ಇವೆ. ಒಟ್ಟು ನಿಮಗೆ 1000 ವೇಕೆನ್ಸಿಗಳಿದ್ದು. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಿರೋಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಇವತ್ತಿನ ವಿಡಿಯೋ ವಿಚಾರ ನೋಡೋದಾದರೆ ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದಾಗಿದ್ದು ಏಪ್ರಿಲ್ 24ನೇ ತಾರೀಕಿಂದ ಅಪ್ಲೈ ಮಾಡ್ಬೋದಾಗಿದ್ದು ಮೇ 15ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋರು ಆನ್ಲೈನ್ ಮೂಲಕ ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ www.bfuhs.ac.in ಈ ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು ಆಲ್ ಕ್ಯಾಟಗರಿ ಅಕ್ಸೆಪ್ಟ್ SC ಕ್ಯಾಟಗರಿ ಕೂಡ ಸೇರಿ 2,360 ರೂಪಾಯಿ. ಇದು ಇನ್ಕ್ಲೂಡಿಂಗ್ GST ಆಗಿರುತ್ತೆ. 2,000 ರೂಪಾಯಿ ಅಪ್ಲಿಕೇಶನ್ ಫೀಸು ಪ್ಲಸ್ 18% GST 360 ರೂಪಾಯಿ ಸೇರಿ 2,360 ರೂಪಾಯಿ ಇದ್ದು ಫಾರ್ SC ಕ್ಯಾಟಗರಿಗೆ ಬಂದು 1,180 ರೂಪಾಯಿ ಇರುತ್ತೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಬೇಸಿಕ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಮೆಡಿಕಲ್ ಆಫೀಸರ್ನ ಜನರಲ್ನ ಹುದ್ದೆಗೆ MBBS ಡಿಗ್ರಿ ಮಾಡಿರುವಂಥವ್ರು ಅಥವಾ ಎನಿ ಈಕ್ವಲೆಂಟ್ ಡಿಗ್ರಿ ಬೈ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಮುಗಿಸಿರುವಂಥವ್ರು, ರಿಜಿಸ್ಟ್ರೇಷನ್ ವಿತ್ ದಿ ಪಂಜಾಬ್ ಮೆಡಿಕಲ್ ಕೌನ್ಸಿಲ್ ಮುಖಾಂತರ ನೀವು ಮೆಡಿಕಲ್ ಕಾಲೇಜನ್ನ ಮುಗಿಸಿರಬೇಕಾಗುತ್ತೆ. ಇನ್ನು ಈ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು ನಿಮಗೆ 1000 ವೇಕೆನ್ಸೀಸ್ ಇದರಲ್ಲೇ ಇದ್ದು ಈ ಹುದ್ದೆಗೆ ಆಯ್ಕೆ ಆದ್ರಪ್ಪ ಅಂದರೆ 53,100 ರೂಪಾಯಿ ನಿಮಗೆ ಮಂತ್ಲಿ ಪೇಮೆಂಟ್ ಇರುತ್ತೆ. ಇನ್ನು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆ ಅಂತ ನೋಡೋದಾದರೆ ಮೊದಲನೇದಾಗಿ ಜನರಲ್ ಕ್ಯಾಟಗರಿ ಫ್ರೆಶ್ ಪೋಸ್ಟ್ ಹುದ್ದೆಗೆ 328 ಹುದ್ದೆ ಇರುತ್ತೆ. ಬ್ಯಾಕ್ಲಾಟ್ಗೆ ಯಾವ ಹುದ್ದೆನೂ ಇರೋದಿಲ್ಲ. ಟೋಟಲ್ ವೇಕೆನ್ಸೀಸ್ ಬಂದು 328 ಇರುತ್ತೆ. ಇದನ್ನು ಬಿಟ್ಟು ರಿಸರ್ವ್ಡ್ ಫಾರ್ ಫಿಮೇಲ್ ಕ್ಯಾಟಗರಿಗೆ 93 ವೇಕೆನ್ಸೀಸ್ ಇರುತ್ತೆ. SC ಕ್ಯಾಟಗರಿಗೆ 85 ಹಾಗೆ 33 ಟೋಟಲ್ ಬಂದು 118 ವೇಕೆನ್ಸೀಸ್ ಇದ್ದು ಮಹಿಳೆಯರಿಗೆ 48 ವೇಕೆನ್ಸೀಸ್ ಇರುತ್ತೆ. SC RO ಕ್ಯಾಟಗರಿಗೆ 84 ಹುದ್ದೆಗಳು ಪ್ಲಸ್ 32 ಹುದ್ದೆಗಳು ಒಟ್ಟು 116 ಹುದ್ದೆ ಖಾಲಿರ್ತವೆ. BC ಹುದ್ದೆಗೆ 83 ಪ್ಲಸ್ 8 ಹುದ್ದೆಗಳು ಒಟ್ಟು ನಿಮಗೆ 91 ಹುದ್ದೆಗಳು ಖಾಲಿರ್ತವೆ. ಎಕ್ಸ್ ಸರ್ವಿಸ್ಮೆನ್ ಮೆನ್ ಜನರಲ್ ಅಭ್ಯರ್ಥಿಗೆ 59 ಹುದ್ದೆಗಳು ಪ್ಲಸ್ 34 ಹುದ್ದೆಗಳು ಟೋಟಲ್ ನಿಮಗೆ 93 ವೇಕೆನ್ಸೀಸ್ ಇರುತ್ತೆ. ಎಕ್ಸ್ ಸರ್ವಿಸ್ಮೆನ್ SC MB ಹುದ್ದೆಗೆ 17 ಹುದ್ದೆಗಳು ಪ್ಲಸ್ 9 ಹುದ್ದೆಗಳು 26 ಹುದ್ದೆಗಳು ಖಾಲಿ ಇರ್ತವೆ. ಎಕ್ಸ್ ಸರ್ವಿಸ್ಮೆನ್ ಮೆನ್ SC ಕ್ಯಾಟಗರಿಗೆ RO ಅಭ್ಯರ್ಥಿಗೆ 16 ಪ್ಲಸ್ 9 ಹುದ್ದೆಗಳು ನಿಮಗೆ 25 ಹುದ್ದೆಗಳು ಖಾಲಿ ಇರ್ತವೆ. ಎಕ್ಸ್ ಸರ್ವಿಸ್ಮೆನ್ನ SC BCಯಲ್ಲಿ 17 ಪ್ಲಸ್ 9 26 ಹುದ್ದೆಗಳು ಖಾಲಿ ಇರ್ತವೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ನ ಅಭ್ಯರ್ಥಿಗೆ 33 ಪ್ಲಸ್ 13 ಹುದ್ದೆಗಳು ಒಟ್ಟು ನಿಮಗೆ 46 ಹುದ್ದೆಗಳು ಖಾಲಿರುತ್ತೆ. ಫ್ರೀಡಮ್ ಫೈಟರ್ನ 8 ಹುದ್ದೆಗಳು ಪ್ಲಸ್ 2 ಹುದ್ದೆಗಳು ಒಟ್ಟು 10 ಹುದ್ದೆಗಳು ಖಾಲಿರ್ತವೆ. ಜನರಲ್ EWS ಅಭ್ಯರ್ಥಿಗೆ 84 ಹುದ್ದೆಗಳು ಖಾಲಿರ್ತವೆ. ಸ್ಪೋರ್ಟ್ಸ್ ಜನರಲ್ ಕ್ಯಾಟಗರಿ 17 ಪ್ಲಸ್ 4 21 ಹುದ್ದೆಗಳು ಖಾಲಿರ್ತವೆ. ಸ್ಪೋರ್ಟ್ಸ್ SC ಕ್ಯಾಟಗರಿಯ 4 ಪ್ಲಸ್ 4 8 ಹುದ್ದೆಗಳು. ಸ್ಪೋರ್ಟ್ಸ್ ಕ್ಯಾಟಗರಿಯ 4 ಪ್ಲಸ್ 4 8 ಹುದ್ದೆಗಳು ಟೋಟಲ್ ನಿಮಗೆ ಫ್ರೆಶ್ ಪೋಸ್ಟ್ ಬಂದು 839. ಬ್ಯಾಕ್ಲಾಗ್ಗೆ 161 ಹುದ್ದೆ ಖಾಲಿರುತ್ತೆ. ಒಟ್ಟು 1000 ವೇಕೆನ್ಸೀಸ್ ಇದ್ದು ಇದನ್ನು ಬಿಟ್ಟು ಮಹಿಳೆಯ ಅಭ್ಯರ್ಥಿಗೆ 344 ಹುದ್ದೆಗಳು ಖಾಲಿರ್ತವೆ. ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ನೀವು ರೈಟಿಂಗ್ ಎಕ್ಸಾಮಿನೇಷನ್ ಇರುತ್ತೆ. ಒಟ್ಟು 100 ಮಾರ್ಕ್ಸ್ಗೆ ಇದ್ದು ಇದೇ ಕಾಲೇಜಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಮಿನಿಮಮ್ 18ರಿಂದ 37 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು ಪ್ಲಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. SC ST ಕ್ಯಾಟಗರಿಗಾದರೆ 5 ವರ್ಷ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಾದರೆ 10 ವರ್ಷ, ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಾದರೆ 3 ಇಯರ್ಸ್ವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಇನ್ನು ನೀವು ಎಜುಕೇಷನ್ ಬಂದು ಪಂಜಾಬ್ ಗೌರ್ಮೆಂಟ್ನ ಅಥವಾ ಪಂಜಾಬ್ ಗೌರ್ಮೆಂಟ್ ಸೇರಿದ ಕಾಲೇಜ್ನಲ್ಲಿ ನೀವು ಮುಗಿಸಿರ್ಬೇಕಾಗಿರುತ್ತೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು. ಇನ್ನು ಈ ಹುದ್ದೆಗೆ ಎಕ್ಸಾಮಿನೇಷನ್ಗೆ ಮತ್ತು ಇಂಟರ್ವ್ಯೂಗೆ ಯಾವುದೇ ಅಲವೆನ್ಸಸ್ ನೀಡುತ್ತಿರಲ್ಲ. TA DA ಅಲವೆನ್ಸಸ್ ಏನಿರೋದಿಲ್ಲ.
ನಿಮ್ಮದು ಓನ್ ಖರ್ಚಿನಲ್ಲಿ ನೀವು ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಇನ್ನು ಇವತ್ತು ವೀಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನನ್ನ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ರೈಟಿಂಗ್ ಎಕ್ಸಾಮಿನೇಷನಲ್ಲಿ ಮಿನಿಮಮ್ ಸ್ಕೋರ್ ಬಂದು 33% ನೀವು ಪಡ್ಕೊಂಡು ಪಾಸ್ ಆಗಿರಬೇಕಾಗುತ್ತೆ. 33 ಸ್ಕೋರ್ಗಿಂತ ಏನಾದರೂ ಕಡಿಮೆ ಪಡ್ಕೊಂಡ್ರೆ ಅಂದರೆ ನಾಟ್ ಎಲಿಜಿಬಲ್ ಆಗಿರ್ತೀರ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಅಭ್ಯರ್ಥಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನನ್ನ ವೀಡಿಯೋಸ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.